ಸೈನಿಕ ಶಾಲೆ ಹೆಸರನ್ನ ಕೇಳಿದ್ರೆ ಮೈ ಕುಳಿತಿದ್ದಾರೆ. ಯಾಕೆಂತಂದ್ರೆ ಅನೇಕ ಜನ ವೀಕ್ಷಕರು ಈ ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ಬಹುಶಃ ಎಲ್ಲೋ ಒಂದ್ ಕಡೆ ಅವ್ರ ಕನಸನ್ನ ಕಂಡಿರ್ತಾರೆ, ನಾನು ಸೈನಿಕ ಶಾಲೆನಲ್ಲಿ ಓದ್ಬಹುದಾಗಿತ್ತಲ್ವಾ ಅಂತ. ಅವರ ಕನಸು ನನಸಾಗದೆ ಹೋದ್ರೆ ತಮ್ಮ ಮಗ ಅಥವಾ ಮಗಳನ್ನಾದ್ರೂ ಸೈನಿಕ ಶಾಲೆಯಲ್ಲಿ ಓದಿಸ್ಬೇಕು. ಸೈನಿಕ ಶಾಲೆ ಬಿಜಾಪುರದಲ್ಲಿ ವಿಶೇಷವಾಗಿ ಓದಿಸಿದ್ರೆ ನನ್ನ ಮಗ ಅಥವಾ ಮಗಳು ಒಬ್ಬ ಉತ್ತಮ ಪ್ರಜೆಯಾಗಿ ರೂಪುಕೊಳ್ತಾನೆ. ಜೊತೆಗೆ ಇಲ್ ಡೆಫಿನೆಟ್ಲಿ ಬಿ ಎ ಗ್ರೇಟ್ ಸಿಟಿಸನ್ ಆಫ್ ಎ ವಂಡರ್ಫುಲ್ ಕಂಟ್ರಿ ಇಂಡಿಯಾ ವಿಚ್ ಇಸ್ ನೋನ್ ಫಾರ್ ಇಟ್ಸ್ ಯೂನಿಟಿ ಇನ್ ಡೈವರ್ಸಿಟಿ. ಈ ಒಂದು ಆಶಯದೊಡನೆ ಎಲ್ಲರೂ ಸೈನಿಕ ಶಾಲೆ ಬಿಜಾಪುರಕ್ಕೆ ಯಾವುದೇ ರೀತಿಯಾದಂತಹ ಇಂಟ್ರೊಡಕ್ಷನ್ ಬೇಡ ಅಂತಾನೆ ಹೇಳಿದ್ರು. ಈಗ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ, ಸುವರ್ಣ ಮಹೋತ್ಸವದ ಸಂಭ್ರಮ. ಯಾವುದೇ ವಿಷಯದಲ್ಲಾದ್ರೂ ಯಾವುದೇ ಸಂಸ್ಥೆ ಸುವರ್ಣ ಮಹೋತ್ಸವವನ್ನ ಆಚರಿಸ್ತಾ ಇದೆ ಅಂದ್ರೆ ಅದು ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಷಯ. ಈ ದಿನ ಈ ಸುವರ್ಣ ಮಹೋತ್ಸವದ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ಇಬ್ಬರು ಮಹನೀಯರು ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ ಕನೆಕ್ಟೆಡ್ ವಿತ್ ಸೈನಿಕ ಶಾಲೆ ಬಂದಿದ್ದಾರೆ ಅಂತ ಹೇಳ್ಬೋದು. ಶಿವಯೋಗಿ ಸಿ ಕಳಸದ್, ಡೆಪ್ಯೂಟಿ ಕಮಿಷನರ್ ಬಿಜಾಪುರ ಜಿಲ್ಲೆಯವರು ಆಗಮಿಸಿದ್ದಾರೆ. ನಮಸ್ಕಾರ. ವಿಶೇಷವಾಗಿ ಶಿವಯೋಗಿ ಅವರ ಬಗ್ಗೆ ಪರಿಚಯ ಮಾಡಬೇಕು ಅಂದ್ರೆ, ಇವರು ಸೈನಿಕ ಶಾಲೆಯ ಹಳೆಯ ವಿದ್ಯಾರ್ಥಿ. ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆದ್ರಿಂದ ಇವರು ಅಂದು ಇಂದು ಮುಂದೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡ್ತಾರೆ. ಹಾಗೇನೆ ಕರ್ನಲ್ ಬಾಲಾಜಿ ಅವರು, ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಯು ಆರ್ ದ ಪ್ರಿನ್ಸಿಪಲ್ ಆಫ್ ಸೈನಿಕ್ ಸ್ಕೂಲ್. ಇಟ್ಸ್ ಎ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಷನ್ ಆಫ್ ದಿಸ್ ವಂಡರ್ಫುಲ್ ನೇಷನ್. ನನ್ನ ಮೊದಲ ಪ್ರಶ್ನೆ, ಹಳೆ ವಿದ್ಯಾರ್ಥಿ. ಈಗ ನೀವು ಡೆಪ್ಯೂಟಿ ಕಮಿಷನರ್ ಆಫ್ ಬಿಜಾಪುರ ಆಗಿದ್ದೀರಿ, ಜೊತೆ ಸೂರತ್ಕಲ್ NIT, ಅದು ಕನಸಿನ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿ ತಾವು ಇಂಜಿನಿಯರಿಂಗ್ ಮಾಡಿದ್ರು. ಸೊ ಈ ಎಲ್ಲಕ್ಕೂ ಈ ಎರಡು ಎಜುಕೇಶನಲ್ ಕ್ವಾಲಿಫಿಕೇಶನ್ ಜೀವನದ ಮೇಲೆ ಬರೋದಕ್ಕೆ ಸೈನಿಕ ಶಾಲೆ ಕೊಡುಗೆ ಏನು? ಖಂಡಿತ ಸೈನಿಕ ಶಾಲೆ ವಿಜಾಪುರ ಇಡೀ ನಾಡಿಗೆ ಅತ್ಯಂತ ಹೆಮ್ಮೆಯ ಒಂದು ಸಂಸ್ಥೆ. ಕರ್ನಾಟಕ ರಾಜ್ಯದಲ್ಲಿ ಕೇವಲ ಒಂದೇ ಒಂದು ಸೈನಿಕ ಶಾಲೆ 1963ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು, ಸೆಪ್ಟೆಂಬರ್ 16ನೇ ತಾರೀಕು. ಬಹುಶಃ ಆಗಿನ ಕಾಲದಲ್ಲಿ 1962ರಲ್ಲಿ ಚೀನಾ ವಿರುದ್ಧ ಯುದ್ಧವಾದ ನಂತರ ಆಗಿನ ಸಂದರ್ಭ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಹೆಚ್ಚು ಹೆಚ್ಚು ಸೈನಿಕರು ಸೇನಾಪಡೆಗೆ ಸೇರಬೇಕು. ಹೀಗಾಗಿ ಆ ಸ್ವಯಂ ಪ್ರೇರಣೆಯಿಂದ ಅಂದಿನ ಪ್ರಧಾನಮಂತ್ರಿಗಳು, ಅಂದಿನ ರಕ್ಷಣಾ ಮಂತ್ರಿಗಳು ಅವರೆಲ್ಲರೂ ಸೇರಿ ಪ್ರತಿಯೊಂದು ರಾಜ್ಯದಲ್ಲಿ ಕನಿಷ್ಠ ಒಂದು ಸೈನಿಕ ಶಾಲೆ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಸೈನಿಕ ಶಾಲೆಯನ್ನು ಒಂದೊಂದು ರಾಜ್ಯದಲ್ಲಿ ಪ್ರಾರಂಭ ಮಾಡಿದರು. ಬಹಳ ಒಂದು ಅತ್ಯುತ್ತಮವಾದ ಒಂದು ಕಥೆನೂ ಇದೆ ಇದಕ್ಕೆ. ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜರು ತಮ್ಮ ಅರಮನೆ ಅಂದ್ರೆ ಲಲಿತ್ ಮಹಲವನ್ನು ಸಹಿತ ಕೊಟ್ಟು ನಮ್ಮ ಭಾಗದಲ್ಲಿ ಮಾಡಿ ಅಂತ ಕೇಳ್ತಿದ್ರು. ಆದ್ರೆ ವಿಜಾಪುರದಲ್ಲಿ ಆಗ್ಲಿಕ್ಕೆ ಅದೊಂದು ಕಾರಣ ಇದೆ. ಅಂದಿನ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಶಿಕ್ಷಣ ಸಚಿವರು SR ಕಂಠಿಯವರು ಅವ್ರನ್ನ ಮರಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಬಹಳ ಆಸಕ್ತಿ ವಹಿಸಿ ಹಿಂದುಳಿದ ಪ್ರದೇಶವಾಗಿರ್ತಕ್ಕಂಥ ವಿಜಾಪುರ, ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಬೆಳಗಾವಿ, ಇವೆಲ್ಲವೂ ಸಹಿತ ಅಲ್ಲಿರ್ತಕ್ಕಂಥ ಬಿಸಿರಕ್ತದ ಹುಡುಗರು ರಕ್ಷಣಾ ಸೇನೆಗೆ ಸೇರ್ಲಿಕ್ಕೆ ಅವಕಾಶ ಇದೆ, ದಯವಿಟ್ಟು ಅಲ್ಲಿ ಮಾಡಿಕೊಡಿ ಅಂದಾಗ ಅಂದಿನ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಣಯ ತೆಗೆದುಕೊಂಡು ವಿಜಾಪುರದಲ್ಲಿ ಸೈನಿಕ ಶಾಲೆಯನ್ನು ಅಂದು ಪ್ರಾರಂಭ ಮಾಡಿದ್ರು. ಹೀಗಾಗಿ ಈಗ 50 ವರ್ಷ ನಡೆದು ಬಹಳ ಅತ್ಯಂತ ಸುಮಧುರ ಕನಸುಗಳನ್ನು ಕಾಣತಕ್ಕಂಥ ವಯಸ್ಸು. ನಾನು ಸೇರ್ತಕ್ಕಂತಹ ಆ ಶಾಲೆ ಕೇವಲ ಆಗ ನಾನು 5ನೇ ತರಗತಿಯಲ್ಲಿ ಸೇರ್ಕೊಂಡಿದ್ದೆ. ಕೇವಲ 10-11 ವರ್ಷದ ವಯಸ್ಸಿನಲ್ಲಿ 8 ವರ್ಷಗಳ ಒಂದು ಅತ್ಯುತ್ತಮವಾದ ಅವಧಿಯನ್ನು ನಾನು ಆ ಶಾಲೆಯಲ್ಲಿ ಕಳೆದುಕೊಂಡಿರ್ತಕ್ಕಂಥ ನೆನಪುಗಳು, ಅಲ್ಲಿರ್ತಕ್ಕಂಥ ವಾತಾವರಣ, ಅಲ್ಲಿರ್ತಕ್ಕಂಥ ಶಿಕ್ಷಕರ ಒಂದು ಮಾರ್ಗದರ್ಶನ, ಅವ್ರು ಕೊಡ್ತಕ್ಕಂಥ ಪ್ರೋತ್ಸಾಹ, ಬಹುಶಃ ಇವೆಲ್ಲವೂ ಸಹಿತ ನಮಗೆ ಒಳ್ಳೆಯ ಒಬ್ಬ ಉತ್ತಮ ನಾಗರಿಕನಾಗಲಿಕ್ಕೆ ಒಂದು ಮೂಲಭೂತ ಒಂದು ನಮಗೆ ಕರ್ತವ್ಯವನ್ನು ನೆನೆಸ್ಕೊಟ್ಟಿರ್ತಕ್ಕಂಥ ಸಂಸ್ಥೆ ಅದಾಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಅದಾದ ನಂತರ ನಮ್ಮ ಬೇರೆ ಬೇರೆ ನಾವು ಉದ್ಯೋಗ ಅರಿಸಿ ಸೇನಾಪಡೆ ಸೇರ್ತಕ್ಕಂಥ ಹಲವಾರು ಮುಖಂಡರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಇತ್ತೀಚೆಗೆ ತಾನೇ ಲೆಫ್ಟಿನೆಂಟ್ ಜನರಲ್ ನಮ್ಮಲ್ಲಿ ಆಗಿ ರಿಟೈರ್ಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಾರೆ. ಉನ್ನತ ಸೇವೆಯಲ್ಲಿ ಸೇವೆ ಸಲ್ಲಿರ್ತಕ್ಕಂಥ ಬಹಳಷ್ಟು ಜನ ಇದ್ದಾರೆ. ಹೀಗಾಗಿ ಇದೊಂದು ಒಳ್ಳೆಯ ಸುಮಧುರ ಕನಸುಗಳನ್ನು ಕಾಣತಕ್ಕಂಥ ಸಂಸ್ಥೆ ಆಗಿದೆ. ನನಗೆ ಅದು ಅತ್ಯಂತ ಹೆಮ್ಮೆ ಕೂಡ ಹೌದು. Colonel Balaji, I'm coming to you. Now, as a principal of this great institution, you have seen the students blossoming over a period of time. Okay. Yeah. Now, you have seen a lot of other schools. You might be having information about it. What exactly is the speciality of this Sainik school according to you? Our school children are different from the very point of view. Their 7 years that they stay in the school make them highly disciplined, useful citizen of the society. At the end of the day, when they come out, you can definitely see a difference between a student who's coming out of a normal school and from the Sainik school. These boys are trained, these boys are told how to just behave in the society and how to help the society. At the end of the day, they are motivated lot who would definitely be a great asset to the nation, and they can do wonders when the time comes. Moreover, their motivation level is so high, they all want to join the armed forces at the end of the day, which is the basic aim of our school. If you look at the aims of our school, when it started, it was for the common man of Karnataka, who
who should just join the officers cadre of the armed forces through the National Defence Academy. To that end, we have been able to achieve a great heights in which 600 of our students have joined the armed forces in various capacities. Today, we have 4 Lieutenant General equivalent in the armed 3 forces having been there from the school, and there are a large number of Major Generals and serving brigadiers and colonels in the armed forces. I mean to say, in all 3 armed forces, in various capacities in the equivalent ranks. This is a great achievement for the school, and the boys are highly motivated to do so. ವೀಕ್ಷಕರೇ, ಸೆಪ್ಟೆಂಬರ್ 24ರಂದು ಭಾರತದ ಘನತೆಯುತ ರಾಷ್ಟ್ರಪತಿಗಳು ಬಿಜಾಪುರಕ್ಕೆ ಆಗಮಿಸಿ ಈ ಸ್ಕೂಲ್ಗೆ ಭೇಟಿ ನೀಡುವಂತಹ ಕಾರ್ಯಕ್ರಮ ಇದೆ. ಸುವರ್ಣ ಮಹೋತ್ಸವಕ್ಕೆ ಇದಕ್ಕಿಂತ ಹೆಚ್ಚಿನ ಗರಿ ಏನ್ ಬೇಕು ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಪ್ರಿಪರೇಷನ್ಸ್ ಹೇಗಿದೆ ಸರ್, ಆಸ್ ಎ ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್? ಖಂಡಿತ. ಕಳೆದ 1 ವರ್ಷದಿಂದ ಈ ಸುವರ್ಣ ಮಹೋತ್ಸವದ ಅಂಗವಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಶಾಲೆಯ ಪರವಾಗಿ ರೂಪಿಸಿಕೊಂಡಿದ್ದೀವಿ. ನಾನು ಅಲ್ಲಿಯ ಜಿಲ್ಲಾಧಿಕಾರಿಯಾಗಿ ಮತ್ತು ಆ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘಟನೆ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಶಾಲೆಯ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ವಿ. ಶಾಲೆಯಿಂದ ಕೈಗೊಂಡಿರ್ತಕ್ಕಂಥ ಸಾಹಸ ಕ್ರೀಡೆಗಳಿರ್ಬೋದು, ಅಲ್ಲಿರ್ತಕ್ಕಂಥ ಪ್ರದರ್ಶನಗಳಿರ್ಬೋದು, ವಿಜ್ಞಾನ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಿರ್ಬೋದು, ಹಲವಾರು ಗಣ್ಯ ವ್ಯಕ್ತಿಗಳ ಭೇಟಿಯನ್ನ ನಿಯೋಜಿಸತಕ್ಕಂಥದ್ದಿರ್ಬೋದು, ಇವೆಲ್ಲವೂ ಸಹಿತ ಕಳೆದ ಸುಮಾರು 10-12 ತಿಂಗಳಲ್ಲಿ ಅದನ್ನು ನಿಯೋಜನೆಗೊಂಡಿದ್ವಿ. ಈಗ 24ನೇ ತಾರೀಕು ಸೆಪ್ಟೆಂಬರ್ ಅಂದು ಘನತೆಯುತ ರಾಷ್ಟ್ರಪತಿಗಳು ಪ್ರಪ್ರಥಮ ಬಾರಿಗೆ ಬಿಜಾಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಅದು ನಮ್ಮ ಸೈನಿಕ ಫಸ್ಟ್ ಎವರ್ ವಿಸಿಟ್ ಆಫ್ ದಿ ಆನರಬಲ್ ಹಿಸ್ ಎಕ್ಸಲೆನ್ಸಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹಿಂದೆ ಉಪರಾಷ್ಟ್ರಪತಿಗಳು ಬಂದಿದ್ರು, ಆದರೆ ಇದು ರಾಷ್ಟ್ರಪತಿಗಳ ಭೇಟಿ ಪ್ರಪ್ರಥಮವಾಗಿರೋದ್ರಿಂದ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಅಭಿಮಾನದ ಸಂಗತಿ, ಒಂದು ಮಹತ್ವದ ಸಂಗತಿ. ಅವತ್ತು 24ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಬಂದು ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಅವರಿಗೆ ಪ್ರೇರಣೆ ತುಂಬತಕ್ಕಂಥ ಕೆಲಸವನ್ನ ರಾಷ್ಟ್ರಪತಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಭಾರತದ ರಾಷ್ಟ್ರಪತಿಗಳು ನಮ್ಮ ಇಡೀ ಒಂದು ರಕ್ಷಣಾ ಕೇಂದ್ರಕ್ಕೆ ಸರ್ವೋಚ್ಚ ನಾಯಕ, ಇದು ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ ಫೋರ್ಸಸ್. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ನಾವು ಅವ್ರನ್ನ ಸೈನಿಕ ಶಾಲೆಯಲ್ಲಿ ಬರಮಾಡಿಕೊಂಡು ಚಿಕ್ಕ ಮಕ್ಕಳಲ್ಲಿ ಒಂದು ಹೆಚ್ಚಿನ ಪ್ರೇರಣೆ ಕೊಡ್ತಕ್ಕಂಥ ಒಂದು ಯಶೋಗಾಥ ಇರಲಿ ಅಂತ ನಾನು what exactly the student mindset and how does a normal day in science schools? Because viewers will definitely be interested to know that ಹೇಗಿರುತ್ತೆ ಒಂದಿನ ಸೈನಿಕ ಶಾಲೆ? Absolutely. A normal boy's day starts at 5 o'clock in the morning. From the very beginning, they have been put on a schedule which includes he gets up and then gets ready with all his morning rituals for the PT at 6 o'clock. 6 to 6:40, we have the PT time for the boys, wherein they are trained in all physical exercises. We also have horse riding for the boys at the same time. They also have swimming classes in the mornings. So with all this, physically and mentally, they are made absolutely tough enough to face the world in the next 7 years. More than that, these boys are also looking at the academics excellence. Therefore, they come back after the breakfast between 7:30 and 8 for the academic classes. The academic classes are as good as in any other school. Incidentally, our school has been one of the best academic excellent class among all the Sainik schools for the last 4 years, having achieved 100% results in the 10th and the 12th standard. This is an achievement by itself. It's no means when we look at the schedule of the boys, after the academic classes which ends at around 1:40, the boys go back for a break and come back at 4:30 for the games period, which is compulsory for all. In the meantime, the afternoon time is spent by them to clean themselves up and also get themselves prepared for the evening. The evening time games gets over at 5:30. Then the boys have their private times till 6:30. The boys get back from the classes at 6:30, and 6:30 to 7:30, there is a preparatory time for all the boys. Till 7:30 to 8, we just let them just have their own time to read newspapers and all that. Then 8 o'clock onwards, the boys go for their dinner time. So dinner time starts at 8:15, ends at 9 o'clock. From 9 o'clock to 9:30, again they have their own preparatory time, and 9:30 to 11 o'clock for the higher standard boys, we keep them studying further. So they literally go to bed at around 11:30 and get up again next morning at 5:30 or 5 o'clock for their normal classes. Right. Karthik avare ಈಗ ಇದರೊಳಗೆ ಎಲ್ಲ everything is programmed. ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ ತರ every life of a student in Sainik school is programmed. ನೀವು ಸ್ಟೂಡೆಂಟ್ ಆಗಿದ್ದಾಗ ಇದು ನಿಮ್ಗೆ ಕಷ್ಟ ಅನ್ಸ್ತಾ ಅಥವಾ ಈಗಂತೂ ಸರಿ ಅನ್ಸುತ್ತೆ ಬಿಡಿ, ಆ ಟೈಮ್ನಲ್ಲಿ ಏನಂತ? ನೋಡಿ, ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಕನಸು ಕಾಣೋದು ಸಹಜ.
ಸೈನಿಕ ಶಾಲೆ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಬಹುತೇಕವಾಗಿ ಅಂದಿನ ಮಧ್ಯಮ ಕುಟುಂಬದ ವರ್ಗದವರ ಮಕ್ಕಳೇ ಹೆಚ್ಚು ಸೇರ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಶಿಕ್ಷಕರ ಮಕ್ಕಳು. ಹೀಗಾಗಿ ಒಂದು ಕ್ರಮಬದ್ಧತೆ ಅವರಲ್ಲಿ ಇದೆ. ಆದ್ರೆ ಅಲ್ಲಿ ಸೇರಿದ ತಕ್ಷಣ ಅಲ್ಲಿರ್ತಕ್ಕಂಥ ಒಂದು ಶಿಸ್ತು, ಆ ಒಂದು ಬದ್ಧತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಹೌದು, ಸ್ವಲ್ಪ ಅಲ್ಲಿ ಡಿಸಿಪ್ಲಿನ್ ಜಾಸ್ತಿ ಇದ್ದಾಗ ನಮ್ಗೆ ಅನಿಸ್ತಾ ಇತ್ತು ಏನು ಇಷ್ಟು ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ ಹಾಗೆ. ಬಟ್ ನಾವು ಹೊರಗಡೆ ಬಂದಾಗ ನಮ್ಗೆ ಅನಿಸ್ತಾ ಇದೆ, ಈಗ ಅನಿಸ್ತಾ ಇದೆ ಅದ್ರ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಏನು ಅಂತ. ಯಾಕಂದ್ರೆ ಈಗಿನ ವ್ಯವಸ್ಥೆಯಲ್ಲಿ ಎಲ್ರಿಗೂ ಸ್ವಚ್ಛಂದ ಸ್ವಾತಂತ್ರ್ಯ ಸಿಕ್ಕರೆ ಎಷ್ಟು ಹೇಗೆ ಅನಿಸುತ್ತೆ ಅನ್ನೋದು ನಮ್ಗೆ ಈಗ ಅರ್ಥ ಆಗ್ತದೆ. ಅಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತಲ್ಲ, ಆದ್ರೆ ಶಿಸ್ತುಬದ್ಧದ ಸ್ವಾತಂತ್ರ್ಯ. ಸೊ ಇಟ್ ಈಸ್ ರೆಗ್ಯುಲೇಟೆಡ್ ಫ್ರೀಡಮ್ ಕೈಂಡ್ ಆಫ್ ಥಿಂಗ್. ಇಟ್ ಇಸ್ ರಿಕ್ವೈರ್ಡ್ ಆಲ್ಸೋ ಫಾರ್ ಮೇಂಟೈನ್ ಡಿಸಿಪ್ಲಿನ್. ಆ ಒಂದು ಕಾರಣದಿಂದ ಆ ಶಿಸ್ತುಬದ್ಧತೆ ಬಹಳ ಅಚ್ಚುಕಟ್ಟಾಗಿ ನಡೆದಿತ್ತು. ಪ್ರಾಂಶುಪಾಲರು ಹೇಳಿದ ಹಾಗೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸಹಿತ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಹಿತ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಒಂದು 7-8 ವರ್ಷಗಳ ಕಾಲ ಅಲ್ಲಿ ಕಳೆದಿರ್ತಕ್ಕಂಥ ಅನುಭವ ಅತ್ಯಂತ ಸಂತಸ ಮತ್ತು ಅದು ವರ್ಣಾತೀತ ಅಂತ ನಾನು ಅನ್ಕೊಂಡಿದ್ದೇನೆ. Now, tell us more about your staff. Now, everybody is gearing up for the Suvarna Mahotsava. How the staff are prepared, and are they? You have formed a team. What exactly have you done inside? Basically, our staff is highly motivated staff. They work more than our students because they are not only to teach them, they are also father, mother, and every part of life which they play as per their roles. There are hostel superintendents, there are housemasters, there are junior housemasters. The teachers from the lady faculty, they just look after our boys as if they are the mothers to these children who come in at the tender age of 10 or 11 into the school. Literally, the boy look forward to the teacher to do everything, because in a public school life, the more the importance of the teachers is, the better the school does. And from the results and from the motivation level of my staff, you can very well imagine the school has been doing exceedingly well. With all this, the teachers as such have been formed into various committees, various groups, so that they look after various events which have taken place. Recently, on the 15th and 16th of this month, we also had the Founders Day happening in our school, during which time we had dignitaries coming from all over the country. The old boys had visited the school, and they had just had only one word: it was fabulous and excellent, which the school has been just doing all these days. 50 years of hard work is bearing fruit now. That is what everyone has to just talk about. And it is an excellent opportunity for the school to just project ourselves and then make ourselves go ahead in all that we just do. ಈ ಓಲ್ಡ್ ಬಾಯ್ಸ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ತಾವು ಅಧ್ಯಕ್ಷರಾಗಿದ್ದೀರಿ. ನಿಮ್ಮ ಸಹಪಾಠಿಗಳ ಪ್ರತಿಕ್ರಿಯೆ ಹೇಗಿದೆ? ಕೆಲವರೆಲ್ಲ ಬರ್ತಾ ಇದ್ದಾರಾ ಅಥವಾ ಕೆಲವರೆಲ್ಲ ಸಂದೇಶ ಕಳಿಸಿದಾರಾ? ಹೇಗೆ? ವಿಶ್ವದಾದ್ಯಂತ ಇರತಕ್ಕಂತ ಹಳೆಯ ವಿದ್ಯಾರ್ಥಿಗಳು ಬಹುಶಃ ಅತ್ಯುತ್ತಮವಾದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಇಂಗ್ಲೆಂಡ್ ಅಲ್ಲಿ ಇರಬಹುದು, ಆಸ್ಟ್ರೇಲಿಯಾದಲ್ಲಿರಬಹುದು, ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ವಿವಿಧವಾದ ಪ್ರೊಫೆಷನ್ಸ್ ಇರ್ತಕ್ಕಂಥ ಬಹುತೇಕ ಜನ ಇದ್ದಾರೆ. ಸೈನಿಕರಾಗಿ ಕೆಲಸ ಮಾಡ್ತಕ್ಕಂಥದ್ದು, ಸೇನಾಧಿಕಾರಿಗಳಾಗಿರ್ತಕ್ಕಂಥವ್ರು, ಡಾಕ್ಟರ್ಸ್ಗಳಾಗಿರ್ತಕ್ಕಂಥವ್ರು, ಇಂಜಿನಿಯರ್ಗಳಾಗಿರ್ತಕ್ಕಂಥದ್ದು, ಎಲ್ಲ ಹುದ್ದೆಗಳಿರ್ತಕ್ಕಂಥವ್ರು ಸಹಿತ ಇಂಥ ಒಂದು ಕಾರ್ಯಕ್ರಮದಲ್ಲಿ ಕಳೆದ 1 ವರ್ಷದಿಂದ ಅವರು ಪಾಲ್ಗೊಂಡು ಬರ್ತಕ್ಕಂಥ 24ನೇ ತಾರೀಕಿನ ಸಂದರ್ಭದಲ್ಲಿ ಅತ್ಯುನ್ನತವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಸೋಷಿಯಲ್ ನೆಟ್ವರ್ಕಿಂಗ್ ಅಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲರೂ ಸಹಿತ ಉತ್ತೇಜನಕಾರಿಯಾಗಿ ಭಾಗವಹಿಸಲಿಕ್ಕೆ ಒಂದು ಬಹಳ ಉತ್ಸಾಹದಿಂದಿದ್ದಾರೆ. ಸೈನಿಕ ಶಾಲೆಯ ಒಂದು ಮಹತ್ವನೇ ಹಾಗೆ. 50 ವರ್ಷಗಳ ಇತಿಹಾಸ ಅಂತಂದ್ರೆ ಒಂದು ವ್ಯಕ್ತಿಯಲ್ಲಿ ಜಾಸ್ತಿ ಅನಿಸ್ಬೋದು, ಆದರೆ ಒಂದು ಸಂಸ್ಥೆಯ ಒಂದು ನಡಿಗೆಯಲ್ಲಿ ಅದು 2 ಕಾರಣ. ಒಂದು, ಇದುವರೆಗೂ ನಡೆದುಕೊಂಡು ಬಂದಿರತಕ್ಕಂಥ ದಾರಿ, ಅದನ್ನ ನಾವು ಆತ್ಮಾವಲೋಕನ ಮಾಡ್ತಕ್ಕಂಥ ಸಂದರ್ಭವೂ ಕೂಡ ಹೌದು. ಹೀಗಾಗಿ ಸುಸಂದರ್ಭ ಸಹಿತ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. Now you said Atmavalokana, introspection. According to you, what exactly needs to be done from now on to further strengthen the school? I mean, it's already totally geared up. The bar has been risen to such a level where other institutions may not come even closer to the Sainik school. But according to you, do you think still improvement is possible? Every point, one has to just look at how to forge ourselves ahead. There is always scope for improvement. There is nothing that the bar has just been risen up to a particular state. We have to pull ourselves further up to ensure our school is nothing less than the international standard level school. When we talk about international standard, what are we just presently just doing in the school? Even though we have a very standard curriculum, we have to just make our boys ensure they are not left behind in all those equipments and gadgets which are new to this entire fraternity. The educational structure which is presently being taught
has to just improve upon, and then we need to bring in many new things which we are already in the process of adding. Something like the renewable energy resources, which are something which we have to look forward to. In fact, with the help of the district administration, we have brought in something called an innovative lab into the school, which is going to teach these boys what are the renewable energy, how they can just make use of the solar power, the wind energy, to all the renewable energy resources which are available in the country today. This type of a hand-on experience will definitely make not only engineers, but the future army leaders who can definitely make use of all these things which they have done at the school. To that great extent, our country can forge ahead. I mean, the school is very compatible with the latest technology. Absolutely, sir. We have all the technology. We are furthering our innovation and then moving ahead in our life so that we are not left behind in any field as of now. You're pretty happy with the way the district administration has supported you. We have. Anyway, the district head is here. I'll ask the question first to you and then I'll ask him whether he's satisfied. Sir, we are very thankful to not only the district administration, the government of Karnataka, which is just coming in with a great heart, and they have been helping us tremendously in improving our infrastructure. At the same time, they are also helping us in just making things happen in the school. That is much more than just giving us money. So these are all the things that can just bring the school to further heights, and then we can achieve glory. ಸರ್ಕಾರದ ಮನಸ್ಸಿನಲ್ಲಿ ನೀವೇನು ಸೈನಿಕ್ ಸ್ಕೂಲ್ ಅನ್ನು ಉತ್ತಮಪಡಿಸಬೇಕು ವಿಶೇಷ ಕಾರ್ಯಕ್ರಮಗಳು? ಖಂಡಿತ. ಇದು ನಾನು ಮೊದಲೇ ಹೇಳಿದ ಹಾಗೆ 50 ವರ್ಷಗಳ ಹಿಂದೆ ಆಗಿರ್ತಕ್ಕಂತಹ ಸ್ಥಾಪನೆ, ಆಗಿರ್ತಕ್ಕಂತಹ ಶಾಲೆ ಕೇಂದ್ರ ಸರ್ಕಾರದಿಂದ ಬಹಳ ಉತ್ತೇಜನಕಾರಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹಿತ ಸ್ಕಾಲರ್ಶಿಪ್ ಆಧಾರದ ಮೇಲೆ ಹಣಕಾಸಿನ ಸಹಾಯ ಕೊಡ್ತಾರೆ. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರವು ಕೂಡ ಹಣಕಾಸಿನ ಸಹಾಯವನ್ನು ಕೊಡ್ತಕ್ಕಂಥ ಬರ್ತಾ ಇದ್ದು ನೋಡಿದ್ದೇವೆ. ಇದ್ರ ಜೊತೆಗೆ ನಮ್ಮ ವಿಜಾಪುರ ಸೈನಿಕ ಶಾಲೆ ಮಾದರಿಯಲ್ಲಿ ಕೊಡಗಿನಲ್ಲಿ ಮಡಿಕೇರಿಯಲ್ಲೂ ಸಹಿತ 2ನೆಯ ಸೈನಿಕ ಶಾಲೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೂ ಸಹಿತ ರಾಜ್ಯ ಸರ್ಕಾರವು ಬಹಳ ಒಳ್ಳೆಯ ರೀತಿಯಿಂದ ಸಹಕಾರ ನೀಡ್ತಾ ಇದ್ದಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಮತ್ತೊಂದು ಅಂಶ ಅಂದರೆ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗಾಗಿ ಒಂದು ಸೈನಿಕ ಶಾಲೆಯನ್ನ ಕಿತ್ತೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದು ಸಹಿತ 25-30 ವರ್ಷಗಳಿಂದ ನಡೀತಾ ಇದೆ. ಹೀಗಾಗಿ ಸೈನಿಕ ಶಾಲೆಯ ಒಂದು ವೃತ್ತಿ ಅಂತ ಏನೋ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಭಾರತದ ಮೂಲ ಭದ್ರತೆಗೆ, ಆಂತರಿಕ ಮತ್ತು ಬಾಹ್ಯ ಅದಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ, ಭವಿಷ್ಯದಲ್ಲಿ ಒಳ್ಳೆಯ ಸೈನಿಕರನ್ನ ಮತ್ತು ಸೇನಾಧಿಕಾರಿಗಳನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಏನು ಹಿಂದೆ ಕನಸನ್ನ ಕಂಡಿದ್ರು, ಬಹುಶಃ ಈಗ 50 ವರ್ಷಗಳ ನಂತರ ನಾವು ನೋಡಿದ್ರೆ ಖಂಡಿತ ಅದು ಸಫಲವಾಗಿದೆ ಮತ್ತು ಇನ್ನೂ ಸಹಿತ ಹೆಚ್ಚಿನ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನಗೆ ಖಂಡಿತ ಅನ್ನಿಸ್ತಾ ಇದೆ. As a principal, sir, the point is there is an overall personality development. Now we see schools which are advertising, the residential schools, the convents, the government schools. Everybody wants a personality to be developed. Do you think that the science school total personality is developed in just the right way, and it's probably the best way of a curriculum which is being happening in science school? Absolutely. In fact, we are working towards preparing our boys to join the armed forces. Right. Joining the armed forces for our cadets, our boys, is not all through the any other shortcut means. They also have to undergo the same procedure like appearing for a Union Public Service Commission examination. Post clearing the examination, they have to appear for the Service Selection Board examination on the interviews, and then they have to clear the medical test, then get into the armed forces or to the National Defence Academy as a cadet. So when we just look at this clearing the Service Selection Board examination, that is totally personality oriented. So therefore, when our boys are clearing the Service Selection Board examination, that itself clearly shows we are not left behind as far as personality development in the school is concerned. When we teach discipline to the boys, that itself is one of the personality that is being developed in the school. Right. So along with the personality development, we also teach them what is ultimately personality. We teach them music, we teach them drawing, we teach them horse riding, we make them good games. It's a co-curricular activities. There are declamations, there are people who just go on and participate in various competitions outside, come back with success. Whether it is games or otherwise, our boys have been doing extremely well. So that shows our personality development is not left behind in any manner. And we are taking care of the personality development much more than many of the schools, because personality development is necessary today in the competitive world which the boys have to face as soon as they get out of the portals of our schools. Therefore, we give a lot of importance to the personality development as well. ಈಗ ನಾಗರಿಕರು ಬಿಜಾಪುರದಲ್ಲಿ ಇರ್ತಕ್ಕಂಥ ಜನತೆ ಯಾವ ರೀತಿ ಈ ಸುವರ್ಣ ಮಹೋತ್ಸವವನ್ನು ಸ್ವೀಕರಿಸ್ತಾ ಇದ್ದಾರೆ?
ವಿಜಯಪುರದ ಸಾಮಾನ್ಯ ಜನತೆ ಇದೊಂದು ನಿರೀಕ್ಷೆ ಬಹಳಷ್ಟು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಸೈನಿಕ ಶಾಲೆ ಒಂದು ಎತ್ತರ ಮಟ್ಟದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ವಿಜಯಪುರ ನಗರದಲ್ಲಿ ಬಂದಿರತಕ್ಕಂತಹ ಸಂಸ್ಥೆಗೆ ಘನತೆ ರಾಷ್ಟ್ರಪತಿಗಳು ಬರ್ತಾ ಇರೋದು ಸಹಿತ ಅವರು ಸಹಿತ ಅತ್ಯಂತ ಕುತೂಹಲಕಾರಿ ಆಗಿ ಕಾಯ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ಪ್ರಾಂಶುಪಾಲರು ಹೇಳಿದ್ರು ವ್ಯಕ್ತಿತ್ವ ವಿಕಸನ ಯಾವ ರೀತಿ ಆಗುತ್ತೆ ಅಂತ. ಕೇವಲ 9-10 ವರ್ಷಗಳ ಒಬ್ಬ ಬಾಲಕನಿಗೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಟೆಸ್ಟ್ ಮಾಡಿ ಇಂಟ್ರೆಸ್ಟ್ ಮಾಡ್ತಾ ಇರ್ತಾರೆ. ಆ ಹಂತದಲ್ಲಿ ಅವನಿಗೆ ಟೆಸ್ಟ್ ಆಗಿರುವಂಥದ್ದು ಹಂತ ಹಂತವಾಗಿ ಎಲ್ಲಾ ದೈಹಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ ಎಲ್ಲಾ ರೀತಿಯಲ್ಲಿ ವ್ಯಕ್ತಿತ್ವ ವಿಕಸನ ಆಗುವಂತ ಒಬ್ಬ ಪರಿಪೂರ್ಣವಾಗಿ ಒಬ್ಬ ಬಾಲಕ ಅಲ್ಲಿ ಯುವಕನಾಗಿ ಹೊರಹೊಮ್ಮತಕ್ಕಂಥದ್ದು ಜನತೆ ನೋಡ್ತಾರೆ. ಹೀಗಾಗಿ ಜನತೆಯಲ್ಲೂ ಸಹಿತ ಬಹಳಷ್ಟು ಕುತೂಹಲ ಮತ್ತು ಉತ್ಸಾಹ ಕಂಡು ಬರ್ತದೆ. ಬಹಳಷ್ಟು ಜನ ಪಾಲಕರು ಪ್ರತಿ ಭಾನುವಾರ ಸೆಕೆಂಡ್ ಸ್ಯಾಟರ್ಡೇ ಆಫ್ ದಿ ಮಂತ್ ಅವರು ಬಂದಾಗ ತಮ್ಮ ಮಗು ಯಾವ ರೀತಿಯಿಂದ ಬೆಳೀತಾ ಇದ್ದಾರೆ ನೋಡ್ತಾ ಇರ್ತಾರೆ. ಅವ್ರು ನೋಡ್ತಕ್ಕಂತ ಒಂದು ಅವಕಾಶ ಇರೋದ್ರಿಂದ ಖಂಡಿತ ಅವರಲ್ಲಿ ಒಂದು ಸಂತೃಪ್ತಿ, ಧನ್ಯತಾ ಭಾವನೆ ಅವರಲ್ಲಿದೆ. Now, through Sainik School as a principal, now it's located in Bijapur. Though it's located in Bijapur, it definitely sends signal to all over the country that this school is a pioneer in terms of imparting education. How do you foresee the support of the locals for the education? In fact, people just believe two things as far as Bijapur is concerned. One, of course, is the Great Columbus, and the other only monument people look at is Sainik School, Bijapur. So this itself is a major achievement as far as the school is concerned. People are so supportive. The moment you just say you're from Sainik School, that is probably the only word they just want to hear, and then they come all out to help us in all possible manner and ensure Sainik School's name is always on the high portals. ನಾವು ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ನಮ್ಮ ವೀಕ್ಷಕರಿಗೆ ತಾವು ಜಿಲ್ಲಾಧಿಕಾರಿಗಳಾಗಿ ಹಳೆಯ ವಿದ್ಯಾರ್ಥಿಯಾಗಿ ನಿಮ್ಮ ಸ್ನೇಹಿತರಲ್ಲೇ ಕಾರ್ಯಕ್ರಮ ನೋಡ್ತಾ ಇರ್ಬೋದು, ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಎಲ್ಲ ಚಂದನದ ಟಿವಿಯನ್ನ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಸೈನಿಕ ಶಾಲೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ಇದೇ 24ರಂದು ಘನತೆವೆತ್ತ ರಾಷ್ಟ್ರಪತಿಗಳು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನ ಚಂದವಾಗಿ ಚಂದನ ರೀತಿಯಲ್ಲಿ ನೋಡಿ ಅಂತ ಹೇಳೋದ್ರ ಜೊತೆಗೆ ವಿಶ್ವದಾದ್ಯಂತ ಇರತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ತಾವು ಸಹಿತ ಈ ಕಾರ್ಯಕ್ರಮದಲ್ಲಿ ದೂರದರ್ಶನದ ಮೂಲಕ ಅಥವಾ ಬೇರೆ ಇನ್ಯಾವುದೋ ಸೋಷಿಯಲ್ ನೆಟ್ವರ್ಕ್ ಮೂಲಕ ಸಹಿತ ಪಾಲ್ಗೊಳ್ಳುವಂತ ಅವಕಾಶ ಇದೆ. ಚಿಕ್ಕ ವಯಸ್ಸಿನಲ್ಲಿ ಮನಸ್ಸಿನಲ್ಲಿ ಹಲವಾರು ಆಸೆಗಳನ್ನ ಇಟ್ಕೊಂಡಿರ್ತಕ್ಕಂಥ ಬಾಲಕರು ಈ ಒಂದು ಶಾಲೆಯನ್ನ ಸೇರಿ ಒಳ್ಳೆಯ ನಾಗರಿಕರಾಗಲಿಕ್ಕೆ ಅವಕಾಶ ಆಗಿರ್ತಕ್ಕಂಥ ಈ ಒಂದು ಸೈನಿಕ ಶಾಲೆಯ ಮಹೋತ್ಸವದ ಅಂಗವಾಗಿ ಜಿಲ್ಲಾಧಿಕಾರಿಯಾಗಿ ನಾನು ಪಾಲ್ಗೊಳ್ತಕ್ಕಂಥದ್ದು ನನ್ನ ವೈಯಕ್ತಿಕ ಒಂದು ಶುಭ ಸಂದರ್ಭ ಅಂತ ನಾನು ಅನ್ಕೊಂಡಿದ್ದೇನೆ. ಹೀಗಾಗಿ ಚಂದ್ರನ ವತಿಯಿಂದ ಬಹಳ ಒಳ್ಳೆಯ ಕಾರ್ಯಕ್ರಮ ತಾವು ನೋಡ್ಕೊಂಡಿದ್ದೇವೆ. ಬಹಳ ಸಂತೋಷ. 30 seconds. What do you have to say? Please come, help, join this country and ensure all your children are fit enough so that they can produce the best citizens by joining the Sainik School and ensure that all your child wants is happening in our Sainik School. Please visit us on the 24th when the President of India joins us at the Sainik School to celebrate the Golden Jubilee at Sainik School, Bijapur. Thank you very much to Chandana TV. ವೀಕ್ಷಕರೇ, ನಿಮ್ಮನ್ನೆಲ್ಲ ಬೀಳ್ಕೊಡೋದಕ್ಕಿಂತ ಮುನ್ನ ದಯವಿಟ್ಟು ಗಮನಿಸಿ, ಸೈನಿಕ್ ಶಾಲೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮಾದರಿ ಶಾಲೆ. ಕರ್ನಾಟಕದ ಜನತೆ ಈ ಸೈನಿಕ್ ಶಾಲೆ ಬಿಜಾಪುರದಲ್ಲಿರೋದು, ಕರ್ನಾಟಕದಲ್ಲಿರೋದು ಅತ್ಯಂತ ಹೆಮ್ಮೆಯ ವಿಷಯ. ಜೊತೆಗೆ ಸುವರ್ಣ ಮಹೋತ್ಸವ ನಡೀತಾ ಇದೆ. ಈಗಾಗಲೇ ಇಬ್ಬರು ಅತಿಥಿಗಳು ಹೇಳಿದಾಗ 24ನೇ ತಾರೀಕು ನೀವು ಬಿಜಾಪುರಕ್ಕೆ ಹೋಗ್ಬೇಕು ಅಂತಿದ್ರೆ, ಗೋಲ್ ಗುಂಬಜ್ ನೋಡ್ಬೇಕು ಅಂತಿದ್ರೆ, ಇಟ್ಸ್ ಎ ಡಬಲ್ ಆಪರ್ಚುನಿಟಿ, ಡಬಲ್ ಬೊನಾನ್ಸಾ ಫಾರ್ ಯು. ಸೈನಿಕ್ ಶಾಲೆಗೂ ಭೇಟಿ ನೀಡಬಹುದು. ಅಲ್ಲಿಗೆ ಹೋಗೋದು ಬಹಳ ಕಷ್ಟ, ಆದ್ರೂ ಸಹ ನಿಮ್ಗೆ ಆ ದಿನ ನೀವು ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ಅಲ್ಲಿಗೆ ತಾವು ವಿಸಿಟ್ ಮಾಡೋದು. ಈ ಒಂದು ಸಂದೇಶದೊಡನೆ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಿ. ನೋಡ್ತಾ ಇರಿ ನಿರಂತರ ಸದಾ ಎಂದೇ ನೀವು ದೂರದರ್ಶನ ಚಂದ್ರ. ಥ್ಯಾಂಕ್ ಯು ವೆರಿ ಮಚ್ ಡೆಪ್ಟಿ ಕಮಿಷನರ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ನಮಸ್ಕಾರ. Holding men or boys, instilling confidence, courage and pride. We at Sainik School Bijapur are committed to the singular dream of creating the next generation of bold young men with minds of steel. Ajit hai, Abit hai. देश की
Marie de